ಸದನದಲ್ಲಿ ಘೋಷಣೆಗಳು ಇದೀಗ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡಿಪಡಿಸಿದ ಘಟನೆಯೂ ಕೂಡ ಜರುಗಿರುವಂತದ್ದು. ಸದನದಲ್ಲಿ ಮುಂದುವರೆದ ಘರ್ಷಣೆ, ಸಿಎಂ ಉತ್ತರಕ್ಕೆ ಅಡ್ಡಿಪಡಿಸಿ ವಿಪಕ್ಷಗಳ ಪ್ರತಿಭಟನೆ. ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ದಾರೆ ಬಿಜೆಪಿ ಸದಸ್ಯರು. ಜೈ ಸೀತಾರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ ಸಿಎಂ. ಪೇಪರ್ ಹರಿದು ಭಜನೆ ಮಾಡಿ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸದನವೋ ನಿಮಾನ್ಸು ಅಂತ ಹೇಳಿ ಸ್ಪೀಕರ್ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಸದನದ ಬಾವಿಗೆ ಇಳಿದು ವಿಪಕ್ಷಗಳಿಂದ ಪ್ರತಿಭಟನೆಯಾಗಿದೆ. ಸಭಾತ್ಯಾಗ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು. ಸದನದಲ್ಲಿ ಘರ್ಷಣೆ ಮುಂದುವರೆದಿದೆ. ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ, ಕೊಡಿಯಮ್ಮ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕೊಡಿ. ಈಗಲೂ ಮನವಿ ಮಾಡ್ತೀನಿ, ನಾನು ಕೊಡ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅದಕ್ಕೆ 21,473 ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು. ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ. 8,708 ಕೋಟಿ ಖರ್ಚು. ಉಳಿದು ಕೊಡಬೇಕಲ್ಲ, 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದು ಭಾಷಣ ಮಾಡೋಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು. ಮಾನ್ಯ ಅಧ್ಯಕ್ಷರೇ, ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಕೆಳಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು 15ನೇ ಹಣಕಾಸು ಬಂದಾಗ. ನಾನಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. 2019ರಲ್ಲಿ ಮಿಸ್ಟರ್ ಕುಮಾರಸ್ವಾಮಿ ವಾಸ್ ದಿ ಚೀಫ್ ಮಿನಿಸ್ಟರ್. 15ನೇ ಹಣಕಾಸಿನ ಆಯೋಗ ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ನಾನು ಮಿಸ್ಟರ್ ರೆಡ್ಡಿ 14th ಫೈನಾನ್ಸ್ ಕಮಿಷನ್ ಚೇರ್ಮನ್. ಎಂತ ರೆಡ್ಡಿ ಅವರು? YV ರೆಡ್ಡಿ ಅವರಿದ್ದಾಗ ನಾನು ಚೀಫ್ ಮಿನಿಸ್ಟರ್ ಆಗಿ 14ನೇ ಹಣಕಾಸಿನಲ್ಲಿ ನಮಗೆ ಇಷ್ಟೊಂದು ಅನ್ಯಾಯ ಆಗಲಿಲ್ಲ. ಅವ್ರೇನು ಹೇಳೋದು, 13ನೇ ಆಯೋಗ ಹೋಲಿಕೆ ಮಾಡೋದು 14ನೇ ಹಣಕಾಸು, 14ನೇ ಹಣಕಾಸು 15ನೇ ಹಣಕಾಸು. 2010ರಿಂದ 15ರವರೆಗೆ 13th ಫೈನಾನ್ಸ್ ಕಮಿಷನ್, 2015-16ರಿಂದ 19ರವರೆಗೆ 14th ಫೈನಾನ್ಸ್ ಕಮಿಷನ್, 2020-21ರಿಂದ 26ರವರೆಗೆ 15th ಫೈನಾನ್ಸ್ ಕಮಿಷನ್. ಆಮೇಲೆ ಪರಿಹಾರ ಕೊಡೋದು ಇದೆಯಲ್ಲ, ನಮಗೆ 14% ಪರಿಹಾರ ಕೊಡಬೇಕಾಗಿತ್ತು. ಜೂನ್ 22ಕ್ಕೆ ನಿಲ್ಲಿಸ್ಬಿಟ್ಟು, ಕಳೆದ ವರ್ಷ ಬಾಕಿ ಕೊಡಬೇಕಾಗಿದ್ದಂತ ಸುಮಾರು 20,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ಹೆಚ್ಚಾಗಿ ಕೊಟ್ಬಿಟ್ಟಿದೆ ಅಂದ್ಬಿಟ್ಟು ನಮ್ಮ ಹತ್ರ ಹಿಡ್ಕೊಂಡ್ಬಿಟ್ರಿ. 1,000 ಕೋಟಿ ಚಿಲ್ಲರೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ಸಾರಿ ನಮಗೆ ಕೊಡ್ತಕ್ಕಂಥ ಇದರಲ್ಲಿ ತೆರಿಗೆ ಪಾಲಿನಲ್ಲಿ ಹಿಡ್ಕೊಬಿಟ್ರು. What is this? Is it not an injustice caused to Karnataka? Should we keep quiet? Should we not raise our voice? ಇವರು ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕ